ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದೇನಿದು ಬ್ಯಾಕ್ಗ್ರೌಂಡಲ್ಲಿ ತೋಟ ಹಳ್ಳಿ ಎಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ. ಆ್ಯಕ್ಚುಲಿ ರೀಸೆಂಟಾಗಿ ಊರಿಗೆ ಹೋಗಿದ್ವಿ. ಹಾಗೆ ತೋಟದಲ್ಲಿ ನಡೀತಾ ಇರಬೇಕಾದ್ರೆ ನಾಲಿಪಿಲ್ಲುಗಳೆಲ್ಲ ಅಲ್ಲೇ ಪಕ್ಕದಲ್ಲೇ ಬರ್ತಾಯಿತ್ತು. ಸೊ ಅದನ್ನ ನೋಡಿಬಿಟ್ಟು ಖುಷಿಯಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನೇ ಹಾಕ್ತಾ ಇದ್ದೀನಿ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ, ಸಾರಿ ಈ ವ್ಲಾಗಲ್ಲಿ ಏನೂ ಸೀಕ್ವೆನ್ಸಲ್ಲಿಲ್ಲ, ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡು ಹಾಕ್ತಾ ಇದ್ದೀನಿ. ಯಾಕೆಂದರೆ ಮಧ್ಯದಲ್ಲಿ ಸ್ವಲ್ಪ ವೈರಲ್ ಫೀವರ್ ಬಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋಯ್ತು. ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ಏನಾಯಿತು, ವ್ಲಾಗ್ ತುಂಬ ಬಿಗ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ನ ಎತ್ತಿಟ್ಬಿಟ್ಟಿದೆ. ಸೊ ಅದನ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ವ್ಲಾಗ್ ಹಾಕ್ತಾ ಇದ್ದೀನಿ. ಇದಿಲ್ಲಿ ಇವಾಗ ನಾನು ಬೇಸಿಗೆ ರಜದಲ್ಲಿ ಮಾಡ್ಕೊಳ್ಳೋ ಅಂಥ ಕೆಲವೊಂದು ಕೆಲಸಗಳು ಆ್ಯಸ್ ಯೂಶುವಲ್ ಇದೆ. ಜನರಲಿ ಬೇಸಿಗೆಯಲ್ಲಿ ಇದೇ ನಡೆಯುತ್ತೆ. ಲಾಸ್ಟ್ ವ್ಲಾಗ್ ನೀವು ನೋಡಿದರೆ ನಾನು ಹೇಳಿದೆ, ಕಡಲೆಬೇಳೆ ಒಂದಷ್ಟು ತರಿಸ್ಕೊಂಡಿದ್ದೀನಿ, ಕಡಲೆ ಹಿಟ್ಟು ಮಾಡಿಸ್ಕೋಬೇಕು ಬೋತ್ ಅಡುಗೆಗೆ ಹಾಗೆ ಸ್ನಾನದ ಪುಡಿ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ ಅನ್ನೋ ಹಾಗೆ. ಸೊ ಅದನ್ನೇ ಇವಾಗ ಒಂದು ಮಲ್ಟಿಪಲ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿದೆ ಅಂದಮೇಲೆ ಬಿಸಿಲಿಗೆ ಹಾಕೋತಾ ಇದ್ದೀನಿ. ಇದು ಏನಂದರೆ, ಒಂದು ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನದ ಬಿಸಿಲು ಸಾಕಾಗುತ್ತೆ ಆಯಿತಾ. ಅದೇ ನಮಗೆ ಬಿಸಿಲು ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದೆರಡು ದಿನ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಆಮೇಲೆ ನಾಳೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇಲ್ಲಾಂದರೆ ತುಂಬ ದಿನ ಬರೋದಿಲ್ಲ ಹಿಟ್ಟು. ಹಾಗಾಗಿ ನೋಡ್ಕೋಬೇಕು. ಇಲ್ಲಿ ನನಗೆ ಚೆನ್ನಾಗಿ ಬಿಸಿಲಿತ್ತು, ಹಾಗಾಗಿ ಒಂದಿನ ಸಾಕಾಯಿತು. ನನಗೆ ನಾನು ಅರೌಂಡ್ 2 ಡಬ್ಬಿಯಷ್ಟು ಕಡಲೆ ಹಿಟ್ಟು ಸಿಕ್ಕಿದೆ ಇದರಲ್ಲಿ. ತುಂಬ ದಿನ ಆದಮೇಲೆ ನಾವು ವಾಪಸ್ ಬಂದಾಗ ಊರಿಗೆ ಈ ಪಾತ್ರ ಸಿಚುವೇಶನ್ ಹಿಂಗಾಗ್ಬಿಟ್ಟಿರುತ್ತೆ, ತಾಮ್ರದ ಪಾತ್ರದ್ದು. ಇವಾಗ ತೊಳ್ಕೊಬೇಕು. ಈ ಡೈಲಿ ಟಾಸ್ಕ್ ಹೆಂಗಂದರೆ, ಇದು ನನ್ನ ಮಗ ತೊಳೆಯೋದು, ಇದು ನಾನು ತೊಳೆಯೋದು. ಅವ್ನು ಕಣ್ ತಪ್ಪಿಸಿ ಹಾಗೆ ನಾವು ತೊಳಿಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರ ಸಂತೋಷ, ಖುಷಿನೂ ಪಡ್ತಾರೆ. ಇನ್ವಾಲ್ವ್ ಆಗೋದು ಒಳ್ಳೇದು, ಎಲ್ಲ ಗೊತ್ತಿರುತ್ತೆ, ಓ ಹಿಂಗೆ ಅಂತ ಹೇಳ್ಬಿಟ್ಟು. ಮತ್ತು ಕೆಲಸ ಮಾಡಿ ಮಕ್ಳಿಗೆ ಅಭ್ಯಾಸ ಇರಬೇಕು, ಮುಂದೇನು ಎನಿ ಟೈಮ್ ಇಂಡಿಪೆಂಡೆಂಟ್ ಆಗಿರೋಕ್ಕೆ. ಅದಕ್ಕೆ ಸುಮ್ಮನೆ ಬಿಡೋದು, ಬಾ ತೊಳಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಇವಾಗ ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಬಿಟ್ಟು ತೊಳಿಬೇಕು. ಆ್ಯಕ್ಚುಲಿ ಇದು ಡೈಲಿ ಟಾಸ್ಕೇನೆ, ಡೈಲಿ ತೊಳ್ಕೊಬೇಕಾಗತ್ತೆ, ಇಲ್ಲ ಅಂದರೆ ಫ್ರೆಶ್ ಆಗಿರೋದಿಲ್ಲ. ಬಟ್ ಈ ಲೆವೆಲಿಗೆ ರೀಚ್ ಆಗೋದು ತುಂಬ ದಿನ ಗ್ಯಾಪ್ ಕೊಡ್ತೀವಲ್ಲ, ಅವಾಗ ಈ ಥರ ಆಗ್ಬಿಡುತ್ತೆ. ಬಿರ್ಕೊಡಿ ತಗೋ, ಉಪ್ಪು ಅದು ಕೊಡು, ಪ್ಲೇಟ್ ಕೊಡು. ನೀನು ಹಾಕ್ತೀಯಾ? ಸರಿ. ಹಾಂ, ಇಲ್ಲಿ ನಾನು ಉಪ್ಪು ಹುಣಸೆಹಣ್ಣು ಹಾಕ್ಕೊಂಡು ಉಜ್ಕೋತಾ ಇದ್ದೀನಿ. ಕೈಗೊಂಚೂರು ನೀರು ಹಾಕ್ಕೊಳ್ಳೋದು, ಆಮೇಲೆ ಉಪ್ಪು ಹುಣಸೆಹಣ್ಣು ಹಾಕ್ಕೊಂಡು ಉಜ್ಕೊಳ್ಳೋದು. ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ, ಇದೇನು ಕಷ್ಟನೂ ಇಲ್ಲ, ತುಂಬ ಹಾರ್ಷಾಗಿ ರಬ್ ಮಾಡಬೇಕು ಅದೆಲ್ಲ ಏನಿಲ್ಲ. ನಿಧಾನಕ್ಕೆ ಉಜ್ತಾ ಇದ್ದೀನಿ. ಬಟ್ ನೀಟಾಗಿ ಉಜ್ಕೊಂಡ್ಬಿಟ್ರೆ ಆ ಕಪ್ಪು ಏನೇನಿದೆ ಕಪ್ಪಾಗಿರುತ್ತಲ್ಲ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಇದೇನಕ್ಕೆ ಮಾಡ್ಕೊಳ್ಳೋದು ಅಂದರೆ, ಕಾಪರ್ ವೆಸಲಲ್ಲಿ ಇಟ್ಟಿರೋ ನೀರು ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಈವನ್ ಈ ಕ್ಲೋರಿನ್ ಅಂಶ ಇರುತ್ತಲ್ವಾ, ಒಂದ್ಸತಿ ನಮಗೆ ನೀರಲ್ಲಿ ಬ್ಲೀಚಿಂಗ್ ಪೌಡರ್ ಸ್ಮೆಲ್ ಬಂದಂಗೆ ಇರುತ್ತೆ. ಸೊ ಅದು ಆ ಬ್ಲೀಚಿಂಗ್ ಅಂಶ ಅಂದರೆ ಕ್ಲೋರಿನ್ ಅಂಶ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ ಹಾಗಾಗಿ ಆದಷ್ಟು ಕಾಪರಲ್ಲಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ಬಟ್ ಆದರೆ ಮೇಂಟೆನೆನ್ಸ್ ತುಂಬ ಮುಖ್ಯ. ನಾವು ಕಾಪರಲ್ಲಿ ಹಾಗೆ ಇಡೋದಕ್ಕಾಗೋದೇ ಇಲ್ಲ, ಆವಾಗ ತೊಳ್ಕೊತಾ ಇರಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ, ಒಂಥರ ಕೆಲ್ಬಿತ್ ಸ್ಮೆಲ್ ಬಂದಂಗೆ ಆಗುತ್ತೆ, ನಿಮ್ಗೆ ಅದು ಕುಡಿಯೋದಕ್ಕೂ ಆಗೋದಿಲ್ಲ ಆಯಿತಾ. ಸೊ ಇದು ಮೇಂಟೆನೆನ್ಸ್ ಕಷ್ಟ ಅಂದರೆ ನೀವೇನು ಮಾಡ್ಬೋದು, ಒಂದು ಸ್ಟೀಲ್ ವೆಸಲ್ ಒಳಗಡೆ ಒಂದು ಚಿಕ್ಕ ಕಾಪರ್ ಪ್ಲೇಟ್ ಹಾಕ್ಬಿಟ್ಟು ಅದ್ರ ಮೇಲೆ ನೀರು ತುಂಬಿಸ್ಕೋಬೋದು. ಆಮೇಲೆ 4ರಿಂದ 8 ಗಂಟೆಗಳು ಬಿಟ್ಟು ಆ ನೀರನ್ನ ಯೂಸ್ ಮಾಡ್ಬೋದು ಆಯಿತಾ. ಅದು ತುಂಬ ಈಸಿ ಆಗುತ್ತೆ. ನಾನು ಬೆಂಗಳೂರಲ್ಲಿ ಹಂಗೆ ಮಾಡ್ಕೊಳ್ಳೋದು, ಊರಿಗೆ ಬಂದಾಗ ಓಕೆಪ್ಪ ಅಂತ ಹೇಳಿಬಿಟ್ಟು ಇದು ಕಾಪರ್ ವೆಸಲ್ನ ಯೂಸ್ ಮಾಡ್ಕೋತೀನಿ ಅಷ್ಟೇ. ಏನಂದರೆ ಆಗಲೇ ಹೇಳ್ದಂಗೆ ಮೇಂಟೆನೆನ್ಸ್ ತುಂಬ ಮುಖ್ಯ. ಆವಾಗ ಕ್ಲೀನ್ ಮಾಡ್ಕೋಬೇಕು, ನೀಟಾಗಿ ಇಟ್ಕೋಬೇಕು. ಒಂದು ನೀಟಾಗಿರೋ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು. ಅವಾಗ ಇಲ್ಲಾಂದರೆ ತುಂಬ ತಂದ್ಬಿಟ್ಟು ಹಾಗೆ ಕಪ್ಪೆ ಹಾಕ್ಬಿಡುತ್ತೆ. ನೀಟಾಗಿ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಟ್ಬಿಟ್ಟು ಆಮೇಲೆ ನೀರು ತುಂಬಿಸಿ ಇಡೋವಂಥದ್ದು. ಒಂದು 8 ಗಂಟೆಗಳ ಕಾಲ ಇದರಲ್ಲಿ ನೀರು ಇಟ್ಟರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಆದರೆ ತುಂಬ ನೀಟಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂದರೆ ನೀರಿಗೆ ಒಂಥರ ಕಾಪರ್ ಟೇಸ್ಟ್ ಬಂದಂಗೆ ಆಗ್ಬಿಡುತ್ತೆ. ಸೊ ಆವಾಗ ಮೇಂಟೈನ್ ಮಾಡ್ಕೋಬೇಕು, ಅದೊಂದೇ ಇರೋದು ಇದರಲ್ಲಿ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ನನ್ನ ಮಗ ನೀನು ಮಾತ್ರ ತೋರಿಸ್ತಾ ಇದೆಯಾ, ನಾನು ವಾಶ್ ಮಾಡಿರೋದು ತೋರಿಸಿಲ್ವ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಜಸ್ಟ್ ತೋರಿಸ್ತಾ ಇದ್ದೀವಿ. ಅವ್ನು ವಾಶ್ ಮಾಡಿರೋದು ಅಷ್ಟೊಂದು ಕ್ಲೀನ್ ಆಗಿರಲ್ಲ, ಆಮೇಲೆ ಮತ್ತೆ ನಾವು ವಾಶ್ ಮಾಡ್ಕೋಬೇಕು. ಇಲ್ಲಿ ನೀರು ತುಂಬಿಸ್ಕೊಂಡು ಇಟ್ಬಿಡೋದು. ನಾನು ಜನರಲಿ ರಾತ್ರಿ ನೀರು ತುಂಬಿಸ್ಕೊಂಡು ಬೆಳಗ್ಗೆವರೆಗೂ ಇಟ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ಅದು ಯೂಸ್ ಮಾಡ್ಕೋತೀನಿ. ಮೆಣಸು ಆ್ಯಕ್ಚುಲಿ ನಾವು ತೊಳೆದೇ ಯೂಸ್ ಮಾಡ್ಕೋಬೇಕು. ತುಂಬ ಮಣ್ಣಿರುತ್ತೆ, ನಮಗೆ ನೋಡಿದ್ರೆ ಗೊತ್ತಾಗಲ್ಲ, ಓಕೆ ಅಂತ ಯೂಸ್ ಮಾಡಿಬಿಡ್ತೀವಿ. ಬಟ್ ನೀವು ಒಂದ್ಸತಿ ತೊಳೆದ್ರೆ ಗೊತ್ತಾಗುತ್ತೆ, ತುಂಬ ಮಣ್ಣಿರುತ್ತೆ. ಸೊ ನಾನು ಜನರಲಿ ಈ ಪುಡಿಗಳೆಲ್ಲ ಸ್ಟಾಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಬೇಸಿಕ್ಲಿ ಮೆಣಸು ಆದ್ರೂ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಹಾಕ್ಕೋಬೇಕು. ಯಾವ ಥರ ಅಂದರೆ, ಹಿಂಗಂದರೆ ಅದು ಟಕ್ ಅಂತ ಮುರಿಬೇಕು ಮೆಣಸು, ಆ ಥರ ಅಷ್ಟು ಬಿಸಿಲಿಗೆ ಹಾಕ್ಕೋಬೇಕು, ಇಲ್ಲಾಂದ್ರೆ ಹಾಳಾಗುತ್ತೆ, ಬೂಸ್ಟ್ ಬರೋದು ಇಂಥದ್ದೆಲ್ಲ ಆಗಿಬಿಡುತ್ತೆ. ಸೊ ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಸದ್ಯಕ್ಕೆ ಬ್ಯಾಡಿಗೆ ತೊಗೊಂಡಿದ್ದೀನಿ, ಬ್ಯಾಡಿಗೆ ಆದಮೇಲೆ ಗುಂಟೂರು ತೊಗೋತೀನಿ. ನಾನು ಲಾಸ್ಟ್ ಇಯರ್ ಈ ಥರ ತೊಳ್ಕೊಂಡಾಗ ತುಂಬಾ ಅಂದರೆ ತುಂಬ ಮಣ್ಣಿತ್ತು. ಸೊ ಈ ಸತಿ ನನಗೆ ಅಷ್ಟೊಂದು ಮಣ್ಣು ಅನಿಸಿಲ್ಲ, ಕಂಪ್ಯಾರಿಟಿವ್ಲಿ ತುಂಬ ಕಮ್ಮಿನೇ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಲಾಸ್ಟ್ ಇಯರ್ ತೊಗೊಂಡಾಗ ವಿಪರೀತ ಮಣ್ಣು. ನನಗೆ ಏನಪ್ಪ ಇದು, ಇಷ್ಟು ದಿನ ನಾವು
ಈ ಥರ ಹಾಗೆ ಯೂಸ್ ಮಾಡ್ತಿದ್ವಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಮಣ್ಣಿತ್ತು. ಬಟ್ ಈ ಸತಿ ಅಷ್ಟೊಂದು ಮಣ್ಣಿಲ್ಲ. ಮೇ ಬಿ ನಾವು ಎಲ್ಲಿ ತಗೋತೀವಿ ಎಲ್ಲ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಮಣ್ಣಿತ್ತು ನೋಡಿ, ಇಷ್ಟು ಮಣ್ಣಿದೆ. ಬಟ್ ಲಾಸ್ಟ್ ಇಯರು ಇದಕ್ಕಿಂತ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು. ಇವಾಗ ಹಂಗೆ ಗುಂಟೂರು ತೊಳ್ಕೊತಾ ಇದ್ದೀನಿ. ಆಮೇಲೆ ಇದು ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಏನಪ್ಪ ಇದು ಗುಂಡು ಮೆಣಸಂತೆ, ಇದನ್ನು ತೊಗೊಂಡಿದ್ದೀನಿ. ಸೊ ನೋಡೋಣ, ಇದನ್ನು ಇವು ಮೂರನ್ನು ಸೇರಿಸಿ ಒಣಗಿಸಿ ಆಮೇಲೆ ಮಿಲ್ಕ್ ಹಾಕಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇದನ್ನು 3 ಡಿವಿಷನ್ ಮಾಡಿಬಿಟ್ಟು ಹಾಗೆ ಒಣಗಿಸ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಬೆಳಗಿಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವನ ಹತ್ರ ಸ್ವಲ್ಪ ಬರೆಸ್ತಾ ಇದ್ದೆ ನನ್ನ ಮಗನಿಗೆ. ಏನಂದರೆ ಸಮ್ಮರ್ ಹಾಲಿಡೇಸಲ್ಲಿ ಒಂದು ಟೈಮ್ ಪಾಸ್ ಆಗಬೇಕು, ಇನ್ನೊಂದು ಏನಂದರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೆಲ್ಲ ಕಂಪ್ಲೀಟಾಗಿ ಮರ್ತ್ಬಿಡ್ತಾರಲ್ವಾ ಹಾಲಿಡೇಸ್ ಟೈಮಲ್ಲಿ ಅಂದ್ಬಿಟ್ಟು ಒಂದು ದಿನಕ್ಕೊಂದು 15 ನಿಮಿಷ ಸುಮ್ಮನೆ ಏನೋ ಒಂದು ಟಾಪಿಕ್ ರಿವೈಸ್ ಮಾಡಿಸೋದು ಅಷ್ಟೇ, ಜಾಸ್ತಿ ಎಲ್ಲ ಬರ್ಸಕ್ಕೆ ಹೋಗೋದಿಲ್ಲ, ಸ್ವಲ್ಪ ಬರ್ಸೋದು. ಆವಾಗ ಅವ್ರಿಗೆ ಟೈಮ್ ಪಾಸು ಆಗುತ್ತೆ. ಹಾಗೇನೆ ಇಲ್ಲಿ ಒಂದು ಬಲೂನಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಏನಂದರೆ ಮಕ್ಳಿಗೆ ಆಟ ಆಡಿಸ್ಬೇಕು ಅಂದ್ರೆ ದೊಡ್ಡದಾಗಿ ಏನೋ ಒಂದು ಟಾಯ್ ಬೇಕು, ಏನೂ ಇಲ್ಲ. ಒಂದು ಚಿಕ್ಕದೇನಾದರೂ ಕೊಟ್ಟರು ಮಕ್ಕಳು ತುಂಬ ಖುಷಿ ಪಡ್ತಾರೆ. ಒಣಮೆಣಸು ಎಲ್ಲ ಚೆನ್ನಾಗಿ ಒಣಗಿದೆ ನೋಡಿ. ಇಲ್ಲಿ ಹಿಂಗೆ ಮುರಿದ್ರೆ ಅಷ್ಟು ನೀಟಾಗಿ ಕಟ್ಟಾಗಬೇಕು ಈ ಥರ. ಇದು ಬ್ಯಾಡ್ಗಿ. ಇವನ್ ಗುಂಟೂರು ಮೆಣಸು ಹಿಂಗೆ ನೀಟಾಗಿ ಇದಾಗಿದೆ. ಇದು ಕಾಶ್ಮೀರಿ ಗುಂಡು ಮೆಣಸು ನಾನು ಫಸ್ಟ್ ಟೈಮ್ ತೊಗೊಂಡಿರೋದು. ಇದು ಚೆನ್ನಾಗಿ ತುಂಬ ಕ್ರಿಸ್ಪಾಗಿ ಹಂಗೆ ಇದಾಗ್ತದೆ. ಇನ್ನೇನಿಲ್ಲ, ಇದನ್ನು ಮಿಲ್ಲಿಗೆ ಕಳಿಸ್ಬಿಟ್ರೆ ಚಿಲ್ಲಿ ಪೌಡರ್ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲದು ನೀಟಾಗಿ ಒಣಗಿದೆ, ಏನು ಯೋಚನೆ ಇಲ್ಲ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ನಾನು ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಕ್ಲಿಪ್ಪಿಂಗ್. ಬ್ರೌನ್ ರೈಸೂ ಹಿಂಗೆ ಆ್ಯಸ್ ಯೂಶ್ವಲ್ ತೊಳೆದು ಒಣಗಿ ಹಾಕ್ಕೊಂಡು ಮಿಲ್ಲಿಗೆ ಹಾಕಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.